ಏನಾದರೂ ಈ ವರ್ಷ KCT ಮತ್ತು ನೀಟ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ತಾ ಇರಂದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕೆಂದರೆ ಈ ಒಂದು ವಿಡಿಯೋದಲ್ಲಿ KCT ಮತ್ತು ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ನಿಮಗೆ ಯಾವ ರೀತಿ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಸ್ವಲ್ಪ ಇಂಪಾರ್ಟೆಂಟ್ ವಿಡಿಯೋ, ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ನ ಪಡ್ಕೋತಾ ಇರ್ತೀರಾ. ಕೌನ್ಸಿಲಿಂಗ್ ಮುಗಿದ ಮೇಲೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ನ ಪಡ್ಕೋತೀರಾ. ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟು ಯಾವ ರೀತಿ ಆಗುತ್ತೆ ನೀಟ್ ಕೌನ್ಸಿಲಿಂಗಲ್ಲಿ ಮತ್ತು KCT ಕೌನ್ಸಿಲಿಂಗಲ್ಲಿ ಅನ್ನೋದೇ ಒಂದು ಕನ್ಫ್ಯೂಷನ್ ಇರುತ್ತೆ. ಮತ್ತು ಇಲ್ಲಿ ಒಂದು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ಕೌನ್ಸಿಲಿಂಗಲ್ಲಿ ನಿಮಗೆ ಒಂದೇ ಸೀಟ್ ಅಲಾಟ್ ಆಗೋದು ಒಬ್ಬ ಸ್ಟೂಡೆಂಟ್ಸ್ಗೆ. ಅಂದರೆ ನಿಮಗೆ ಮೆಡಿಕಲಲ್ಲೊಂದು, ಡೆಂಟಲಲ್ಲೊಂದು, ಆಯುಷಲ್ಲೊಂದು, ಇಂಜಿನಿಯರಿಂಗಲ್ಲೊಂದು, ಫಾರ್ಮಸಿಲೊಂದು ಅಂತ KEಯವರು ಸೀಟ್ ಅಲಾಟ್ ಮಾಡಿಬಿಟ್ಟು ನಿಮಗೆ ಈ ಒಂದು ಕೋರ್ಸಲ್ಲಿ ನಿಮಗೆ ಈ ಕಾಲೇಜ್ಗಳು ಅಲಾಟ್ ಆಗಿದೆ, ಯಾವುದು ಸೇರ್ಕೋತೀರಾ ಅನ್ನೋ ಚಾಯ್ಸ್ ಮಾಡಿ ಅಂತ ಕೊಡಲ್ಲ. ಸರಿನಾ? ನಿಮಗೆ ಒಬ್ರಿಗೆ ಒಂದೇ ಸೀಟ್ ಅಲಾಟ್ ಮಾಡ್ತಾರೆ. ನೀಟ್ ಕೌನ್ಸಿಲಿಂಗಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ ಈ ಮೂರು ಕಾಲೇಜಸ್ಸು ಕೂಡ ಕೊಟ್ಟಿದ್ರು ಕೂಡ ಅಲ್ಲಿ ನೀವು ಯಾವ ರೀತಿ ಪ್ರಿಯಾರಿಟಿ ಕೊಟ್ಟಿರ್ತೀರಾ ಮತ್ತು ನಿಮ್ಮ ರ್ಯಾಂಕಿಂಗ್ ಎಷ್ಟಿದೆ ಆ ಒಂದು ಬೇಸಿಸ್ ಮೇಲೆ ನಿಮಗೆ ಇಷ್ಟರಲ್ಲಿ ಯಾವುದರ ಒಂದು ಕೋರ್ಸಲ್ಲಿ ಸೀಟ್ ಅಲಾಟ್ಮೆಂಟ್ ಮಾಡಿ ಕೊಡ್ತಾರೆ. ನೀವು ಒಂದು ಕೋರ್ಸ್ದು ಆಪ್ಷನ್ ಎಂಟ್ರಿ ಮಾಡಿದರೂ ಕೂಡ ಅಷ್ಟೇ ಸೇಮ್ ಅದೇ ರೀತಿ ಆಗುತ್ತೆ, ಒಂದೇ ಸೀಟ್ ಅಲಾಟ್ ಆಗುತ್ತೆ. ಇಲ್ಲಿ KCT ಕೌನ್ಸಿಲಿಂಗಲ್ಲಿ ಇಂಜಿನಿಯರಿಂಗ್, ಫಾರ್ಮ್ ಸೈನ್ಸು ಮತ್ತು ಫಾರ್ಮಸಿ ಎಲ್ಲದಕ್ಕೂ ಕೂಡ ನೀವು ಆಪ್ಷನ್ ಎಂಟ್ರಿ ಕೊಟ್ಟಿದ್ರು ಕೂಡ ನೀವು ಕಾಲೇಜಸ್ ಯಾವ ರೀತಿ ಕೊಟ್ಟಿರ್ತೀರ ಆ ಒಂದು ಬೇಸಿಸ್ ಮೇಲೆ ಇಷ್ಟು ಕೋರ್ಸಸ್ಗಳಲ್ಲಿ ಒಂದು ಕೋರ್ಸಿಗೆ ಮಾತ್ರ ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡಿ ಕೊಡ್ತಾರೆ. ಮತ್ತು ಇಲ್ಲಿ ನಿಮಗೆ ರಿಸಲ್ಟ್ ಏನು ಮಾಡ್ತಾರೆ ಅಂದರೆ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ KCTಗೆ ಒಂದ್ಸಲಿ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ ಮತ್ತು ನೀಟ್ ಕಾಲೇಜಸ್ಗೆ ಒಂದ್ಸಲಿ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಅಂದರೆ ಇಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ ಈ ಮೂರು ಕೋರ್ಸು ಕೂಡ ಸೇರಿಸಿ ಒಂದು ಸಲ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಇಲ್ಲಿ. ಮತ್ತು ಇಲ್ಲಿ KCT ಕೋರ್ಸಸ್ ಏನು ಕಾಣ್ತಿದೆಯಲ್ಲ ಇಷ್ಟು ಕೋರ್ಸಸ್ಸು ಕೂಡ ಸೇರಿಸಿ ಒಂದು ಸಲ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಸರಿನಾ? ಮತ್ತು ಇಲ್ಲಿ ನೀವು ಯಾರು ಇವಾಗ KCTನೂ ಕೂಡ ಟ್ರೈ ಮಾಡ್ತಾಯಿರಾ, ನೀಟು ಕೂಡ ಟ್ರೈ ಮಾಡ್ತಾಯಿರಾ ಅಂದರೆ ನೀವು ಇಲ್ಲಿ ಗಮನ ಇಟ್ಟು ಕೇಳಿಸ್ಕೋಬೇಕಾಗುತ್ತೆ. ಇಲ್ಲಿ ಫಸ್ಟು KEಯವ್ರು ಏನು ಮಾಡ್ತಾರೆ ಅಂದರೆ ಮೆಡಿಕಲ್, ಡೆಂಟಲ್, ಆಯುಷ್ದು ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆಯಾ ಆಗಿಲ್ವಾ ಅಂತ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೀಟ್ ಅಲಾಟ್ಮೆಂಟ್ ಆಯಿತು ಅಂದರೆ ನಿಮಗೆ ಒಂದು ಚಾಯ್ಸ್ ಎಂಟ್ರಿ ಪ್ರೋಸೆಸ್ ಅಂತ ಇರುತ್ತೆ. ಅಲ್ಲಿ ನೀವು ನೆಕ್ಸ್ಟು ಏನು ಮಾಡ್ತೀರಾ ಅನ್ನೋದನ್ನ KEಯವ್ರಿಗೆ ತಿಳಿಸ್ಬೇಕು. ಆ ಒಂದು ಬೇಸಿಸ್ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ KCTಲಿ ಸೀಟ್ ಅಲಾಟ್ ಮಾಡಬೇಕಾ ನಿಮಗೆ ಮಾಡಬಾರ್ದು ಅನ್ನೋದನ್ನ KEಯವರು ಡಿಸೈಡ್ ಮಾಡ್ತಾರೆ. ಇನ್ ಕೇಸ್ ನಿಮ್ಗೇನಾದರೂ ಮೆಡಿಕಲಲ್ಲಿ ಸೀಟ್ ಅಲಾಟ್ ಆಯಿತು, ನೆಕ್ಸ್ಟ್ ನೀವು ಏನಾದರೂ ಪ್ರೊಸೀಡ್ ಮಾಡ್ತೀರಾ, ಅಡ್ಮಿಷನ್ ರಿಲೇಟೆಡ್ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ತೀರಾ ಅಂದರೆ ನಿಮಗೆ ಇಲ್ಲಿ KCTದು ರಿಸಲ್ಟ್ನ ಅನೌನ್ಸ್ ಮಾಡ್ತಾರಲ್ಲ ಸೆಕೆಂಡ್ ಟೈಮು, ಆವಾಗ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಇಲ್ಲಿ ನಿಮಗೆ ಯಾವುದೇ ಥರದ ಸೀಟ್ನ ಅಲಾಟ್ ಮಾಡೋಕ್ಕೆ ಹೋಗಲ್ಲ, ಅದನ್ನ ಬೇರೆ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಯಾಕಂದರೆ ನೀವು ಆಗಲೇ ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗ್ತಾ ಇರ್ತೀರಾ, ನಿಮ್ಗೆ ಯಾವುದೇ ಥರದ KCT ಕೌನ್ಸಿಲಿಂಗ್ ಅಟೆಂಡ್ ಮಾಡೋ ಅಗತ್ಯ ಇರಲ್ಲ. ಅದಕ್ಕೋಸ್ಕರ ಇಲ್ಲಿ ನಿಮಗೆ ಇವಾಗ ನೀಟ್ ರಿಸಲ್ಟ್ ಫಸ್ಟ್ ಅನೌನ್ಸ್ ಆಗುತ್ತೆ. ಅದಾದಮೇಲೆ KCT ಕೋರ್ಸ್ಗೆ ವಿತಿನ್ 2 to 3 days ಗ್ಯಾಪಲ್ಲಿ ಚಾಯ್ಸ್ ಎಂಟ್ರಿ ಆಗಿದ ತಕ್ಷಣ ನಿಮಗೆ KCT ಕೋರ್ಸಸ್ಗೂ ಕೂಡ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ತಿಳಿಸ್ಕೊಡ್ತೀನಿ, ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಯಾಕೆ ಅಂದರೆ ಚಾಯ್ಸ್ ಎಂಟ್ರಿನೇ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಬೈ ನೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ KCT ಮತ್ತು ನೀಟ್ ಆಪ್ಷನ್ ಕೋರ್ಸಸ್ ಯಾರ್ಯಾರು ಬೈ ಮಾಡಿದ್ದೀರಾ ನಿಮ್ಗೆ ಇನ್ನೊಂದು ಅಪ್ಡೇಟ್ ಬಂದಿದೆ. ಕೌನ್ಸಿಲಿಂಗ್ ಪ್ರೋಸೆಸ್ ಕಂಪ್ಲೀಟಾಗಿ ಯಾವ ರೀತಿ ಇರುತ್ತೆ ಅನ್ನೋದು ವಿಡಿಯೋದ ಚೆಕ್ ಮಾಡಿ. ಮತ್ತು ಇಲ್ಲಿ ಯಾರು ವೆಬಿನಾರ್ಗೆ ಒಂದು ರಿಜಿಸ್ಟರ್ ಆಗಿದ್ರಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ ವೆಬಿನಾರ್ ಬಂದ್ಬಿಟ್ಟು ಪೋಸ್ಟ್ಪೋನ್ ಆಗಿದೆ, ನೆನ್ನೆ ಇರೋದು. ಅದು ನಿಮಗೆ ಈ ಸಂಡೇ ಇರುತ್ತೆ, ಅಂದರೆ 28ನೇ ತಾರೀಕು 7 ಗಂಟೆಗೆ ಇರುತ್ತೆ. ನಿಮಗೆ ಲಿಂಕ್ಸ್ ಎಲ್ಲ ಮೀಟಿಂಗ್ದು ನಿಮಗೆ ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಪಲ್ಲಿ ಬರುತ್ತೆ. ಕೌನ್ಸಿಲಿಂಗ್ದು ರಿಸಲ್ಟ್ನ ಅನೌನ್ಸ್ ಮಾಡಿದರೆ ನಿಮಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ, ಅವಾಗ ಈ ರೀತಿ ಚಾಯ್ಸ್ ಎಂಟ್ರಿ ಇರುತ್ತೆ. ಅಂದರೆ ನೀವು ನೆಕ್ಸ್ಟು KEಯವ್ರಿಗೆ ಏನು ಮಾಡ್ತೀರಾ ಅನ್ನೋದನ್ನ ಈ ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಮುಖಾಂತರ ನೀವು ತಿಳಿಸ್ಬೇಕಾಗುತ್ತೆ. ನಿಮಗೆ ರಿಸಲ್ಟ್ ಬಂದಿದ ತಕ್ಷಣ ನಿಮ್ಮ ಮುಂದೆ 4 ಚಾಯ್ಸ್ಗಳನ್ನ ಕೊಡ್ತಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದ್ರ ಮೀನಿಂಗ್ಗಳು ಗೊತ್ತಿರಬೇಕಾಗಿರುತ್ತೆ. ಇಲ್ಲಿ ನೀವು ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೋತೀರಾ ಅಂದರೆ ನಿಮಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ಆಗಿದೆ, ನೆಕ್ಸ್ಟ್ ನಾನು ಫೀಸ್ ಪೇ ಮಾಡ್ತೀನಿ, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀನಿ ಅಂತ ಮಾತ್ರ ನಿಮ್ಮ ಡಿಸಿಷನ್ ಇದೆ ಅಂದರೆ ನೀವು ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ಫೀಸ್ ಕಟ್ಟಾದಮೇಲೆ ನೀವು ನೆಕ್ಸ್ಟು ರೌಂಡ್ಗಳಿಗೆ ಅಟೆಂಡ್ ಮಾಡೋಕ್ಕೆ ಎಲಿಜಿಬಲ್ ಆಗಿರಲ್ಲ ಒಂದ್ಸಲಿ ಅಡ್ಮಿಷನ್ ಆದಮೇಲೆ. ನೆಕ್ಸ್ಟು ಚಾಯ್ಸ್ 2 ಯಾವಾಗ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಅಂದರೆ ನಿಮಗೆ ಸಿಕ್ಕಿರೋ ಕಾಲೇಜ್ ಸ್ವಲ್ಪ ಇಷ್ಟ ಆಗಿದೆ, ಇದಕ್ಕಿಂತ ಏನಾದರೂ ಬೆಟರ್ ಆಗಿರೋಂಥ ಕಾಲೇಜ್ ಸಿಗುತ್ತಾ ನೆಕ್ಸ್ಟ್ ರೌಂಡಲ್ಲಿ ಅನ್ನೋದನ್ನ ಟ್ರೈ ಮಾಡ್ತೀರಾ ಅಂದರೆ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸರಿನಾ? ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಎಕ್ಸಾಂಪಲಾಗಿ 50 ಕಾಲೇಜ್ ಕೊಟ್ಟಿರ್ತೀರ ಫಸ್ಟ್ ರೌಂಡಲ್ಲಿ, ನಿಮಗೆ 25ನೇ ಕಾಲೇಜ್ ಬಂದ್ಬಿಟ್ಟು ಅಲಾಟ್ ಆಗಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ 26ರಿಂದ ನೆಕ್ಸ್ಟ್ 50ವರೆಗೂ ಕೂಡ ಎಲ್ಲ ಕಾಲೇಜು ಅದೇ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ರೌಂಡಲ್ಲಿ ಡಿಲೀಟ್ ಆಗಿಬಿಟ್ಟಿರುತ್ತೆ.
ನಿಮ್ಗೇನು ಉಳಿದಿರುತ್ತೆ ಅಂದರೆ 1 to 25 ಕೂಡ ಕಾಲೇಜಸ್ ಏನಿರುತ್ತೆ ಅದು ಮಾತ್ರ ಉಳಿದಿರುತ್ತೆ. ಅದು ಮಾಡಿಫಿಕೇಷನು, ಡಿಲೀಟು, ರೀಅರೇಂಜ್ ಮಾಡ್ಕೋಬೋದಾಗಿರುತ್ತೆ. ಹೊಸ ಕಾಲೇಜಸ್ನ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡೋಕ್ಕೆ ಪರ್ಮಿಷನ್ ಇರಲ್ಲ. ನಿಮ್ಮ ಚಾಯ್ಸ್ 3ನ ಯಾವಾಗ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಂದರೆ, ಇಲ್ಲಿ ನಿಮಗೆ ಸಿಕ್ಕಿರೋ ಕಾಲೇಜ್ ಇಷ್ಟನೇ ಆಗಿರಲ್ಲ, ಅದು ನಿಮಗೆ ಬೇಡ ಅನ್ನಿಸ್ತಾ ಇರುತ್ತೆ. ಆವಾಗ ನೀವು ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ 50 ಕಾಲೇಜ್ ಕೊಟ್ಟಿರ್ತೀರ, 25 ನಂಬರ್ ಅಲೌಟ್ ಆಗಿರುತ್ತೆ, ಅದು ಮಾತ್ರ ಎರೇಸ್ ಆಗುತ್ತೆ 25. ನೆಕ್ಸ್ಟು 1 to 24 ಅದೇ ರೀತಿ ಇರುತ್ತೆ. 26 ಇಂದ 50 ಕೂಡ ಸೇಮ್ ಅದೇ ರೀತಿ ಕಾಲೇಜಸ್ ಇರುತ್ತೆ. ಸರಿನಾ? ಚಾಯ್ಸ್ 4 ಅಂದರೆ ನಿಮಗೆ ಸಿಕ್ಕಿರೋ ಕಾಲೇಜು ಇಷ್ಟನೇ ಇಲ್ಲ ಮತ್ತು ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕೆ ನಂಗೆ ಇಷ್ಟನೇ ಆಗ್ತಾಯಿಲ್ಲ, ನಾನು ಪ್ರೈವೇಟ್ ಹೋಗಿ ಅಡ್ಮಿಷನ್ ಆಗ್ತೀನಿ ಅಂದರೆ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ನೀವು ಕೌನ್ಸಿಲಿಂಗ್ದೆ ಎಕ್ಸಿಟ್ ಆಗ್ತೀರಾ. ಫ್ಯೂಚರಲ್ಲಿ ನೆಕ್ಸ್ಟು ಕೌನ್ಸಿಲಿಂಗ್ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಏನು ಕೂಡ ನೀವು ಅಟೆಂಡ್ ಮಾಡೋಕ್ಕೆ ಎಲಿಜಿಬಲ್ ಆಗಿರಲ್ಲ, ನೀವು ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ. ಚಾಯ್ಸ್ 2ಲಿ ಸ್ವಲ್ಪ ಚೇಂಜಸ್ ಬರುತ್ತೆ. ಇಲ್ಲಿ ಚಾಯ್ಸ್ 2ಲಿ ನೀವು ಸೀಟ್ನ ಹೋಲ್ಡ್ ಮಾಡ್ಕೋಬೇಕಾದ್ರೆ KECT ಕೋರ್ಸ್ಗಳಿಗೆ, ಇಂಜಿನಿಯರಿಂಗ್, ಫಾರ್ಮಸಿ, BSc ಅಗ್ರಿಗೆ ನೀವೇನು ಕೂಡ ಫೀಸ್ ಕಟ್ಟೆ ಅಗತ್ಯ ಇರಲ್ಲ. ಇದರಲ್ಲಿ ಏನಾಗುತ್ತೆ ಅಂದರೆ, ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀರಾ ಫಸ್ಟ್ ರೌಂಡಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ಅಂದರೆ, ಇಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿರುತ್ತಲ್ಲ ಮೆಡಿಕಲಲ್ಲಿ ಅಥವಾ ಡೆಂಟಲಲ್ಲಿ 1.5 ಲಕ್ಷ ಫೀಸು ಅಥವಾ 10 ಲಕ್ಷ ಫೀಸ್ ಅಂದರೆ, ಆ ಒಂದು ಸೀಟಿ ಎಷ್ಟು ಫೀಸ್ ತೋರಿಸ್ತಾ ಇರುತ್ತೆ ಅದನ್ನ ಕಂಪ್ಲೀಟ್ ಫೀಸ್ನ ಪೇ ಮಾಡಬೇಕು. ಫೀಸ್ನ ಪೇ ಮಾಡಿಬಿಟ್ಟು ನಂತರ ಸೀಟ್ ಹೋಲ್ಡ್ ಮಾಡ್ಕೋಬೇಕಾಗುತ್ತೆ ನೀಟ್ ಕೋರ್ಸಸ್ಸಲ್ಲಿ. ಫಸ್ಟ್ ರೌಂಡಲ್ಲಿ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೇಮ್ ಫೀಸ್ ಇರೋವಂಥ ಕಾಲೇಜ್ ಏನಾದರೂ ಅಲಾಟ್ ಆಯ್ತು ಅಂದರೆ ನೀವೇನು ಫೀಸ್ ಕಟ್ಟೋ ಹಂಗೆ ಅಗತ್ಯ ಇರಲ್ಲ. ಕಮ್ಮಿ ಫೀಸ್ ಇರೋದು ಅಲಾಟ್ ಆಯಿತು ಅಂದರೆ ಫೀಸ್ ರೀಫಂಡ್ ಆಗುತ್ತೆ. ಜಾಸ್ತಿ ಫೀಸ್ ಇರೋವಂಥ ಕಾಲೇಜ್ ಅಲಾಟ್ ಆಯಿತು ಅಂದರೆ ನೆಕ್ಸ್ಟ್ ರೌಂಡಲ್ಲಿ ನೀವು ಎಕ್ಸ್ಟ್ರಾ ಫೀಸಸ್ನ ಕಟ್ಟಬೇಕಾಗುತ್ತೆ. ಫಸ್ಟ್ ರೌಂಡ್ ಫೀಸ್ನ ಏನು ಕಟ್ಟಿರ್ತೀರ ಅದನ್ನ ಮೈನಸ್ ಮಾಡಿ. ಸರಿನಾ? ಈ ರೀತಿ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಇನ್ನೂ ವಿಡಿಯೋ ಬರುತ್ತೆ. ಆ ಒಂದು ಪ್ರೋಸೆಸ್ ಬಂದಮೇಲೆ ವೆಯ್ಟ್ ಮಾಡಿ, ಚಾಯ್ಸ್ ಎಂಟ್ರಿ ಬಗ್ಗೆನೇ ಸಪ್ರೇಟಾಗಿ. ನೆಕ್ಸ್ಟು ನೀವು ಏನಾದರೂ ಇವಾಗ ಒಂದು ಚಾಯ್ಸ್ 2 ಮತ್ತು ಚಾಯ್ಸ್ 3 ಏನಾದರೂ ಸೆಲೆಕ್ಟ್ ಮಾಡ್ಕೋತೀರಾ ನೀಟ್ ರಿಸಲ್ಟ್ ಬಂದಾದಮೇಲೆ ಅಂದರೆ, ಅವಾಗ ಮಾತ್ರ ನಿಮ್ಗೆ ಏನಾಗುತ್ತೆ ಅಂದರೆ KECT ಕೌನ್ಸಿಲಿಂಗಲ್ಲಿ ನೀವು ಕೊಟ್ಟಿರೋವಂಥ ಕಾಲೇಜಸ್ನ ಕನ್ಸಿಡರ್ ಮಾಡಿ ನಿಮಗೆ ಸೀಟ್ನ ಅಲಾಟ್ ಮಾಡಿಕೊಡ್ತಾರೆ. ಆಮೇಲೆ ನೀವೇನಾದರೂ ಚಾಯ್ಸ್ 1ನ ಸೆಲೆಕ್ಟ್ ಮಾಡಿದಿರಾ, ಚಾಯ್ಸ್ 4ನ ಸೆಲೆಕ್ಟ್ ಮಾಡಿದಿರಾ, ನೀಟ್ ರಿಸಲ್ಟ್ ಬಂದಾದಮೇಲೆ ಅಂದರೆ ನಿಮಗೆ ಯಾವುದೇ ಥರದ KECT ಕೌನ್ಸಿಲಿಂಗಲ್ಲಿ ಅಟೆಂಡ್ ಮಾಡೋಕ್ಕೆ ಪರ್ಮಿಷನ್ ಇರಲ್ಲ. ನಿಮಗೆ ಯಾವುದೇ ಥರದ ಸೀಟು ಕೂಡ KECT ಕೌನ್ಸಿಲಿಂಗಲ್ಲಿ ಸಿಗಲ್ಲ, ಚಾಯ್ಸ್ 1 ಮತ್ತು ಚಾಯ್ಸ್ 4 ಕೊಟ್ಟವ್ರಿಗೆ. ಮತ್ತು ನಿಮಗೆ ಮೆಡಿಕಲಲ್ಲಿ ಸೀಟೇ ಅಲಾಟ್ ಆಗಿಲ್ಲ, ಡೆಂಟಲಲ್ಲೂ ಕೂಡ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನೀವು ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ನಿಮಗೆ ಚಾಯ್ಸ್ ಇಂಟರ್ನ ಒಂದು ಪ್ರೋಸೆಸ್ಸೇ ಇರಲ್ಲ, ನೀವೇನು ಕೂಡ ತಲೆ ಕೆಡ್ಸ್ಕೊಳ್ಳೋ ಅಗತ್ಯನೇ ಇರಲ್ಲ. ಇಲ್ಲಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಏನಂದರೆ, ಇಲ್ಲಿ ನೀಟ್ ಕೌನ್ಸಿಲಿಂಗ್ ಯಾರು ಅಟೆಂಡ್ ಮಾಡ್ತಾ ಇರಾ, ನಿಮಗೆ ಫಸ್ಟ್ ರೌಂಡಲ್ಲಿ ಮಾತ್ರ ಚಾಯ್ಸ್ ಇಂಟರ್ ಇರುತ್ತೆ. ನಿಮಗೆ ಕಾಲೇಜ್ ಇಷ್ಟ ಆಗಿದೆಯಾ, ಇಷ್ಟ ಆಗಿಲ್ಲ, ಇನ್ನೊಂದು ರೌಂಡ್ ಅಟೆಂಡ್ ಮಾಡ್ತೀರಾ, ಅದನ್ನೆಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಆದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ತು ಅಂದರೆ 100% ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಲೇಬೇಕು. ಸೀಟ್ ಏನಾದರೂ ಅವಾಗ ಕ್ಯಾನ್ಸಲ್ ಮಾಡ್ಕೋತೀರಾ ಅಂದರೆ ಫೈನ್ ಇಂಪೋಸ್ ಮಾಡ್ತಾರೆ. ಆದರೆ KECTಲಿ ಏನಾಗುತ್ತೆ ಅಂದರೆ ಫಸ್ಟ್ ರೌಂಡಲ್ಲೂ ಕೂಡ ಚಾಯ್ಸ್ ಇಂಟರ್ ಇರುತ್ತೆ ಮತ್ತು ಸೆಕೆಂಡ್ ರೌಂಡಲ್ಲೂ ಕೂಡ ಚಾಯ್ಸ್ ಇಂಟರ್ ಇರುತ್ತೆ. ಥರ್ಡ್ ರೌಂಡಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿರೋದು ನಿಮಗೆ ಬೇಡ ಅನಿಸಿದೆ ಅಂತ ಅವಾಗ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮಗೆ ಅವಾಗ ಫೈನ್ ಇರುತ್ತೆ. ಸರಿನಾ? ಇದೊಂದು ಕ್ಲಾರಿಫಿಕೇಶನ್ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಮತ್ತು ಇದ್ರ ಬಗ್ಗೆ ನಿಮಗೆ ಚಾಯ್ಸ್ ಇಂಟರ್ ಬಗ್ಗೆ ನಿಮಗೆ ಫ್ಯೂಚರಲ್ಲಿ ಇನ್ನೂ ಡೀಟೇಲ್ ಆಗಿ ವಿಡಿಯೋ ಬರುತ್ತೆ. ಆ ಒಂದು ಪ್ರೋಸೆಸ್ ಬಂದಮೇಲೆ ಮತ್ತೆ ಸದ್ಯಕ್ಕೆ ಇಷ್ಟು ತಿಳ್ಕೊಂಡಿರಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಸ್ವಲ್ಪ ನಾಲೆಡ್ಜ್ ಸಿಗಲಿ ಇದ್ರ ಬಗ್ಗೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.